ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳ ಸ್ಕೂಲಲ್ಲೆಲ್ಲ ರಾಧಾಕೃಷ್ಣ ಡ್ಯಾನ್ಸು ಮಾಡೋದು, ಡ್ರೆಸ್ ಹಾಕೋದು ಇದೆಲ್ಲ ಸಾಮಾನ್ಯನೇ. ಹಾಗಾಗಿ ನಮ್ಮೂರಿನ ನಮ್ಮ ಮಕ್ಕಳದು ಸ್ಕೂಲಲ್ಲಿ ಈ ರೀತಿಯಾಗಿ ರಾಧಾಕೃಷ್ಣ ಡ್ಯಾನ್ಸ್ ಮಾಡಿಸಿದ್ರು. ಈ ರೀತಿ ಎಲ್ಲ ಡ್ರೆಸ್ ಮಾಡಿಸಿ, ಹಾಗೆ ನಮ್ಮೂರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೆರವಣಿಗೆ ಉತ್ಸವ ಕೂಡ ನಡೆದಿತ್ತು. ಬನ್ನಿ ನೋಡಿರಂತೆ ಯಾವ ರೀತಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾರೆ ಅಂತ ನೀವೇ. ಈ ಪುಟ್ಟ ಪುಟ್ಟ ಮಕ್ಕಳು ಬಣ್ಣ ಬಣ್ಣದ ವೇಷ ತೊಟ್ಟು, ಹಾಗೆ ರಂಗು ರಂಗಾಗಿ ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರೆ ನೋಡೋದೇ ಒಂದು ಚೆಂದ. ದೊಡ್ಡವರ ಡ್ಯಾನ್ಸ್ಗಿಂತ ಮಕ್ಕಳ ಡ್ಯಾನ್ಸ್ ಅನ್ನೋದು ತುಂಬಾ ಮುದ್ದಾಗಿ ಪುಟ್ಟ ಪುಟ್ಟ ಕೈಗಳಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರೆ ನೋಡೋಕ್ಕೆ ಎರಡು ಕಣ್ಣೇ ಸಾಲದು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಮ್ಮ ಮಕ್ಕಳೆಲ್ಲ ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ. ಹಾಗೆ ಈ ರೀತಿಯಾಗಿ ಡ್ಯಾನ್ಸ್ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡಿದಂತಹ ನಮ್ಮ ಶಾಲಾ ಶಿಕ್ಷಕರಿಗೂ ಕೂಡ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ನೋಡಿ ಎಷ್ಟು ಸಾಲು ಸಾಲಾಗಿ ಮಕ್ಕಳೆಲ್ಲ ಒಂದೇ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಈ ಪ್ರಿಪ್ರೇಷನ್ ಅನ್ನೋದು ಎಷ್ಟು ದಿವಸದಿಂದ ನಡೆದಿತ್ತೋ ಏನೋ, ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ವಿಜೃಂಭಣೆಯಿಂದ ಅಷ್ಟು ಮುದ್ದಾಗಿ ನೋಡಿ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಇಂಥ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋಕ್ಕಂತೂ. ಅಷ್ಟೊಂದು ಮುದ್ದಾಗಿ ಅಷ್ಟೊಂದು ಚೆನ್ನಾಗಿರುತ್ತೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಹಾಗೆ ರಾಧಾ ಬಂದಿದ್ದಾರೆ ಏನೋ ಅನ್ನೋ ಥರ ಫೀಲ್ ಆಗುತ್ತೆ ಈ ಮಕ್ಕಳ ಡ್ಯಾನ್ಸ್ ಅಂತೂ ನೋಡ್ತಾಯಿದ್ರೆ. ನೋಡಿ ಕೈಯಲ್ಲಿ ಪಿಳ್ಳಂಗೋವಿ ಸಮೇತ, ಕತ್ತಲ್ಲಿ ಹೂವಿನ ಹಾರ, ಅಷ್ಟೇ ಅಲ್ಲ ಕಿರೀಟ ಸಹಿತ ಇಟ್ಟುಕೊಂಡು ನೋಡಿ ಈ ಮಗು ನೋಡಿ, ಹೆಣ್ಣು ಮಗು ರಾಧಾದೇವಿ ಥರನೇ ತದ್ರೂಪ್ ಕಾಣ್ತಾ ಇದೆ. ಆ ಪಾಪು ಅಂತೂ ನೋಡಿ ಎಷ್ಟು ಚೆನ್ನಾಗಿ ಭಜನೆ ಮಾಡುತ್ತಾ ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮಕ್ಕಳೆಲ್ಲ ಒಟ್ಟುಗೂಡಾಗಿ. ದೊಡ್ಡವ್ರಿಗೆ ಏನು ಹೇಳಿದ್ರೆ ಅಂತ ಗೊತ್ತಾಗಲ್ಲ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಹಾಗಾಗಿ ಈ ಮಕ್ಕಳು ಇದೆಲ್ಲ ಯಾವ ರೀತಿ ನೆನಪಿಟ್ಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ನ ಮಾಡ್ತಾಯಿದ್ದಾರೆ ನೋಡಿ. ಎಷ್ಟು ಮುದ್ದಾಗಿ ಕಾಣ್ತಾ ಇರೋದು ಅಲ್ದಿರ ಡ್ಯಾನ್ಸು ಸಹ ಅಷ್ಟು ಮುದ್ದಾಗಿ ಪುಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಎಷ್ಟು ನೀಟಾಗಿ ಸಾಲಾಗಿ. ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ಯಾನ್ಸ್ನಂತೂ ನೋಡಿ. ಮಕ್ಕಳಂತೂ ತಂದೆ ತಾಯಿಯವ್ರನ್ನ ಅದೆಷ್ಟು ಪೀಡಿಸಿರ್ತಾರೋ ಏನೋ, ಅಮ್ಮ ಅಪ್ಪ ನನಗೆ ಇದು ಬೇಕು, ನನಗೆ ಅದು ಬೇಕು ಅಂತ ಅಲ್ವಾ. ಮತ್ತೆ ನೋಡಿ ಆ ಮಕ್ಕಳ ಫೋಟೋ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಫೋಟೋಗೆ ಫೋಸ್ ಕೊಟ್ಟಿದ್ದಾರೆ ಮಕ್ಕಳಂತೂ ನೋಡಿ. ರಾಧಾಕೃಷ್ಣನೇ ಅನ್ಬೋದು ಆ ರೀತಿಯಾಗಿದೆ ಆ ಮಕ್ಕಳ ಜೋಡಿ ಅಂತೂ, ಅಷ್ಟು ಚೆನ್ನಾಗಿದೆ. ಹಾಗೆ ಇದು ಇನ್ನೊಂದು ಡ್ಯಾನ್ಸ್ ಆಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ನಿಧಾನವಾಗಿ ವಾಲಾಡುತ್ತಾ ಹಾಗೆ ಹೀಗೆ ಮಾಡುತ್ತಾ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮಕ್ಕಳು ನೋಡಿ. ಕೃಷ್ಣ ನೋಡಿ ಇಲ್ಲಿ ದೊಡ್ಡ ಕೃಷ್ಣ ನೋಡಿ ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾಯಿದ್ದಾನೆ, ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಹಬ್ಬಬ್ಬಬ್ಬಬ್ಬ ಎಷ್ಟು ಚೆನ್ನಾನೋ ಈ ಮಕ್ಕಳ ನೃತ್ಯ ಡ್ಯಾನ್ಸ್ ಮಾಡೋದು ನೋಡೋಕ್ಕಂತೂ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಡ್ಯಾನ್ಸ್ ಅಂತೂ. ಹಾಗೆ ನಮ್ಮ ನಂದಿ ವ್ಲಾಗ್ಸಲ್ಲಿ ಈ ರೀತಿ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು, ಮತ್ತು ವಿಧವಾದ ಫಂಕ್ಷನ್ ಆಗಿರ್ಬೋದು, ಹಾಗೆ ಪೂಜಾ ವಿಧಾನ ಆಗಿರ್ಬೋದು, ಸುಮಾರು ವೀಡಿಯೋಸ್ಗಳಿದ್ದಾವೆ. ಎಲ್ಲರೂ ನೋಡಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಾನಂತೂ ತಿಳಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಲ್ವಾ. ಮುದ್ದಾದ ಮಕ್ಕಳು, ಪುಟ್ಟ ಮಕ್ಕಳು. ಇದೇನು LKG UKG ಫಸ್ಟ್ ಸ್ಟ್ಯಾಂಡರ್ಡು ಎಲ್ಲ ಮಿಕ್ಸ್ ಇರಬೇಕು ಅನಿಸುತ್ತೆ. ನನಗಂತೂ ಅಷ್ಟು ಚೆನ್ನಾಗೆ ಮಾಡ್ತಾಯಿದ್ದಾರೆ ನಮ್ಮ ಮಕ್ಕಳಂತೂ ನೋಡಿ. ನೋಡೋದಕ್ಕೆ ಒಂದು ಚೆಂದ, ಕೈ ಹಿಡ್ಕೊಂಡು ಹಾಗೆ ಹೀಗೆ ವಾಲಾಡುತ್ತಾ, ಕಾಲಾಡಿಸುತ್ತಾ, ಕೈ ಆಡಿಸುತ್ತಾ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಕೈ ಕಾಲೆಲ್ಲ ಪಾಪ ಮಕ್ಕಳಿಗೆ ಎಷ್ಟು ದಿವಸ ನೋವಾಗಿರುತ್ತೋ ಏನೋ, ನನಗಂತೂ ಗೊತ್ತಿಲ್ಲ. ಈ ನೃತ್ಯ ಕಲಿಸಿದ ಶಿಕ್ಷಕರಿಗೂ ಹಾಗೂ ಸಪೋರ್ಟ್ ಮಾಡಿದ ಪೇರೆಂಟ್ಸ್ಗೂ ಧನ್ಯವಾದಗಳು. ಹಾಗೆ ನಮ್ಮೂರಿನ ಮೆರವಣಿಗೆ ಉತ್ಸವ ನೋಡಿ.
ನೋಡಿದ್ರಲ್ಲ ನಮ್ಮ ಪುಟ್ಟ ಮಕ್ಕಳ ಡ್ಯಾನ್ಸ್ ವಿಡಿಯೋ, ಹಾಗೆ ನಮ್ಮೂರಿನ ಮೆರವಣಿಗೆ ಉತ್ಸವ. ಇದಾಗಿತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.